ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಮನೇಲಿ ಮಾಡಿದ್ದು ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟೇ ಹಾಕಿ ಮಾಡ್ಬೋದು. ಏನು ಮಸಾಲೆ ಅವಶ್ಯಕತೆ ಇಲ್ಲ. ಮತ್ತು ಪ್ಯಾಕ್ಡ್ ಐಟಮ್ ಇದೆಯಲ್ಲ, ಗರಂ ಮಸಾಲ, ಧನಿಯಾ ಪೌಡರ್, ಅದೆಲ್ಲ ಏನೂ ಹಾಕಬೇಕಾದ ಅವಶ್ಯಕತೆ ಇಲ್ಲ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮತ್ತು ಇದು ಚಪಾತಿ ಮತ್ತು ಪೂರಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅವ್ರ ಮನೇಲಿ ಮಾಡಿಬಿಟ್ಟು ಬಂದು ಮತ್ತೆ ನಾನು ಟ್ರೈ ಮಾಡೋಣ ಮನೇಲಿ ಹೋಗಿ ಅಂತ ನಾನು ಟ್ರೈ ಮಾಡಿದೆ. ಮನೇಲಿ ಬಂದು ತುಂಬ ಚೆನ್ನಾಗಿ ಬಂದಿತ್ತು. ಕ್ವಿಕ್ಕಾಗಿ ಮಾಡ್ಕೋಬೋದು. ಕ್ವಿಕ್ ಅಂದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬಾಣಲಿ ಒಲೆ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡಾದ್ಮೇಲೆ 2 ಏಲಕ್ಕಿ, 2 ಲವಂಗ ಮತ್ತು ನಾನು 2 ಇಂಚಷ್ಟು ನಾನು ಚಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಪಲಾವ್ ಎಲೆನ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಓಕೆನಾ, ಇಷ್ಟೇ. ಮತ್ತು ಇವಾಗ ನಾನು 1 ಗೆಂಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಹೆಚ್ಚಿಟ್ಕೊಂಡಂತಹ 3 ಈರುಳ್ಳಿ, ನಾನು ಸಣ್ಣದಾಗಿರೋ 3 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿ ಕೊಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಲೋ ಫ್ಲೇಮಲ್ಲೇ ಇರಬೇಕು. ಇವಾಗ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಕೂಡ ಇವಾಗ ಹಾಕ್ಕೊಳ್ಳೋಣ. ನಾನು 4 ಟೊಮೆಟೊ ಮೀಡಿಯಮ್ ಸೈಜಾಗಿರೋದು ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕಾಳುಮೆಣಸು ಮತ್ತು 4-5 ಬ್ಯಾಡಗೆ ಮೆಣಸಿನ್ಕಾಯಿ. ನಿಮಗೆ ಎಷ್ಟು ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕು. ಸ್ಪೈಸಿ ತಿನ್ನೋರು ಇನ್ನೂ ಸ್ವಲ್ಪ ಇನ್ನೊಂದೆರಡು ಹಾಕ್ಕೋಬೋದು. ನನಗೇನು ಖಾರ ಅಷ್ಟು, ಮಕ್ಕಳು ತಿನ್ನೋದ್ರಿಂದ ಖಾರ ಅಷ್ಟು ಬೇಡ. 4 ಅಥವಾ 5 ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆರಾದಮೇಲೆ ನಾವು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಓಕೆನಾ, ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಹಾಕ್ಕೊಂಡು ಇವಾಗ ಚೆನ್ನಾಗಿ ರುಬ್ಕೋಬೇಕು. ಮತ್ತು ನಾನಿಲ್ಲಿ ತೊಗೊಂಡಿದ್ದೀನಿ ಮಿಲ್ಕಿ ಮಿಸ್ದು ಪನ್ನೀರು. ಇದು ಚೆನ್ನಾಗಿರುತ್ತೆ. ಇವಾಗ ಅದೇ ಬಾಣಲಿಗೆ ಮತ್ತೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಫ್ಲೇವರ್ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಈಗ ನಾವು ರುಬ್ಬಿರುವಂತಹ ಮಸಾಲೆ ಕೂಡ ಇವಾಗ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಕೊಂಡು ಈಗ ಪೂರ್ತಿ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಓಕೆನಾ, ಚೆನ್ನಾಗಿ ಫ್ರೈ ಆಗಬೇಕು. ಅದು ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿದು ನಾವು ರುಬ್ಬಿದ್ವಲ್ವ, ಅದು ಚೆನ್ನಾಗಿ ಇವಾಗ ಹೊಂದ್ಕೋಬೇಕು. ಆ ಥರ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅಲ್ಲಲ್ಲೇ ಸಿಮ್ಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಸೈಜಲ್ಲಿ ಇಟ್ಟರು ಪರವಾಗಿಲ್ಲ, ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಇವಾಗ ಲಿಡ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಓಕೆನಾ, ಇವಾಗ ನಾನು ಪನ್ನೀರ್ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ, ನೀವು ನೋಡ್ತಾ ಇರ್ಬೋದು. ಈ ಪನ್ನೀರನ್ನ ಇವಾಗ ಡೈರೆಕ್ಟಾಗಿ ಹಾಕಿ ತಿರುವಿದ್ರೆ ಪನ್ನೀರ್ ರೆಸಿಪಿ ರೆಡಿ. ಬೇಗ ಈಗ ನಾವು ಟಿಫನ್ ಬಾಕ್ಸ್ ಮಾಡಬೇಕು ಮತ್ತು ಬ್ರೇಕ್ಫಾಸ್ಟ್ ಮಾಡಬೇಕು ಅಂಥವ್ರಿಗೆ ತುಂಬ ಸಿಂಪಲ್ಲು. ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ಟೊಮೆಟೊ ಹಾಕಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು. ಏನು ಅಷ್ಟು ಟೈಮು ತೊಗೊಳ್ಳಲ್ಲ. ಮತ್ತು ಪನ್ನೀರ್ ಈಸ್ ಹೈ ಪ್ರೋಟೀನ್ ಅಂತಲೇ ಹೇಳ್ತಾರೆ. ತುಂಬ ಒಳ್ಳೆಯದು. ಈಗ ಸ್ವಲ್ಪ ಲಿಡ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೋದೇನೆ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದೊಳ್ಳೆ ಯೂಸ್ಫುಲ್ ರೆಸಿಪೀಸ್ ಮತ್ತು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ, ಬೇಗ ಮಾಡ್ಕೋಬೋದು. ಓಕೆನಾ, ಇದು ಚಪಾತಿ ಮತ್ತು ಪೂರಿಗೆ ಸೂಪರ್ ಕಾಂಬಿನೇಷನ್ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆನಾ.
ಅಷ್ಟೊತ್ತಿಗೆ ಮಕ್ಕಳು ಬಂದರು. ಮಕ್ಳಿಗೂ ಕೂಡ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ತಿಂದು ಅಷ್ಟೊತ್ತಿಗೆ ಸ್ಕೂಲಲ್ಲಿ ಆಗಲೇ ಬುಕ್ ಕೊಟ್ಟಿದ್ದರು, ನೋಟ್ಬುಕ್ಗಳು ಕೊಟ್ಟಿದ್ದರು. ನೋಟ್ಬುಕ್ಗಳಿಗೆ ರ್ಯಾಪರ್ ಹಾಕಬೇಕಿತ್ತು. ರ್ಯಾಪರ್ ಇಬ್ರಿಗೂ ಹಾಕಬೇಕಿತ್ತು. ಇಬ್ರಿಗೂ ಒಬ್ಳಿಗೆ 56 ಬುಕ್ಕು, ಒಬ್ಳಿಗೆ 34 ಬುಕ್ ಏನೋ ಬಂದಿದೆ. ಅದು ಫುಲ್ ಹಾಕಬೇಕು. ಮತ್ತು ನಾನು ಇನ್ನೂ ಒಂದು ಅಡುಗೆ ಕೆಲಸಕ್ಕೆ ಹೋಗಬೇಕಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಮಾತ್ರ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾತ್ರ ಹಾಕಿದೆ. ಮತ್ತು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ಲು ನನ್ನ ಮಗಳು ದೊಡ್ಡೋಳು. ಅದೇ ನಾನು ರ್ಯಾಪರ್ ಹಾಕ್ಕೊಟ್ರೆ ಅವಳು ಲೇಬಲ್ ಹಾಕಿ ಇಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಫಾಸ್ಟಾಗಿ ಹಾಕ್ತಾಯಿದ್ದೆ. ಒಬ್ಬಳು ಲೇಬಲ್ದೆಲ್ಲ ಕಿತ್ತಿ ಕೊಡ್ತಾಯಿದ್ಲು, ದೊಡ್ಡೋಳು ಹಾಕ್ತಾಯಿದ್ಲು. ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವ್ರೂ. ಮತ್ತು ಈ ಬುಕ್ಸ್ಗಳೆಲ್ಲನೂ ರ್ಯಾಪರ್ ಮಾಡಿ ಪಿನ್ ಮಾಡಿ ಲೇಬಲ್ಸ್ ಹಾಕಿ ಮತ್ತು ನೇಮ್ಸ್ ಎಲ್ಲ ಬರೆದು ವಾಪಸ್ ಅವ್ರಿಗೆ ಕೊಡಬೇಕು. ಯಾವಾಗ ನೋಟ್ಬುಕ್ಗಳು ಖಾಲಿ ಆಯ್ತವೆ ಆವಾಗವಾಗ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮಕ್ಕಳಿಗೆ. ಸ್ಕೂಲ್ ಎಂಡಾದಾಗ ಎಷ್ಟು ಬುಕ್ಸ್ ಮಿಗ್ತವೆ ನಮಗೆ ವಾಪಸ್ ಕೊಡ್ತಾರೆ. ಯಾಕಂದರೆ ನಮ್ಮ ಮನೇಲಿ ಕೊಟ್ಟರೆ ಒಂದು ಕೊಡ್ತಾರೆ, ಪೇರೆಂಟ್ಸು ಒಂದು ಕೊಡಲ್ಲ ಅಂತ ಹೇಳ್ಬಿಟ್ಟು ಅವರೇ ಇಸ್ಕೋತಾರೆ. ಮತ್ತು ಅವಳು ಮಮ್ಮಿ ನಿಮ್ಮ ಸ್ಕೂಲಲ್ಲೂ ಹಿಂಗೆ ಇತ್ತಾ ಅಂತ ಕೇಳ್ತಾಯಿದ್ಲು. ಅಷ್ಟೊತ್ತಿಗೆ ಟೈಮ್ ಆಯಿತು. ನಾನು ಅಡುಗೆಗೆ ಬಂದು ಮತ್ತು ವೆಜಿಟೇಬಲ್ 2 ಮಿಕ್ಸ್ ಸ್ಯಾಲೆಡ್ ಮಾಡಿದೆ. ಸಕ್ಕತ್ತಾಗಿ ಬಂದಿತ್ತು ಸ್ಯಾಲೆಡು. ನೀವು ನೋಡ್ತಾ ಇದ್ದೀರಲ್ಲ, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಹಾಕಿ ಮಾಡಿದ್ದು. ಫುಲ್ ಕಲರ್ಫುಲ್ಲಾಗಿತ್ತು ಸ್ಯಾಲೆಡು, ಚೆನ್ನಾಗಿತ್ತು. ಅವರೂ ಚೆನ್ನಾಗಿದೆ ಸ್ಯಾಲೆಡ್ ಅಂತ ಹೇಳಿದ್ರು. ಅದಕ್ಕೆ ಪೆಪ್ಪರ್ ಮತ್ತು ಸ್ವಲ್ಪ ರಾಕ್ ಸಾಲ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಯಾಲೆಡ್ಡು. ಮತ್ತು ಇವಾಗ ನಾನು ಮೂಂಗ್ ದಾಲ್ ಮಾಡ್ತಾಯಿದ್ದೀನಿ, ರೈಸ್ ಮತ್ತು ಮೂಂಗ್ ದಾಲು. ಚೆನ್ನಾಗಿತ್ತು ಇದನ್ನು ಕೂಡ, ಟೇಸ್ಟು ಚೆನ್ನಾಗಿತ್ತು. ಅಲ್ಲೇ ಹಾಕ್ಕೊಟ್ಟೆ ಅವ್ರಿಗೆ. ಚೆನ್ನಾಗಿತ್ತು ಅನಿತಾ ಅಂತ ಹೇಳಿದ್ರು. ಮತ್ತು ನಾನು ಮೂಂಗ್ ದಾಲ್ ಕೂಗಿಸ್ಕೊಂಡು ಅಲ್ಲಿ ಸೈಡಲ್ಲಿ ಮಾಡಿಕೊಂಡು ಮತ್ತು ಇದಕ್ಕೆ ರೈಸ್ ಹಾಕಿಟ್ಟೆ. ರೈಸು ಆಯಿತು, ಮೂಂಗ್ ದಾಲು ಆಯಿತು. ಸಿಂಪಲಾಗಿ ಮಾಡ್ಕೋಬೋದು. ಸಿಂಪಲ್ ರೆಸಿಪಿನೇ, ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಮೂಂಗ್ ದಾಲ್ ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ತುಂಬಾ ಈಸಿ, ಏನೂ ಇಲ್ಲ. ಎಣ್ಣೆ, ಸಾಸಿವೆ, ಕರಿಬೇವು, ಆನಿಯನ್ನು ಮತ್ತು ಟೊಮ್ಯಾಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು. ಆ ಥರ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ, ಈರುಳ್ಳಿ ಹಾಕಿದಾಗಲೇ. ಆವಾಗ ನಾವು ಹೆಸ್ರು ಕಾಳು ಬೇರೆ 3 ವಿಷಲ್ ನಾನು ಕೂಗಿಸ್ಕೊಂಡಿದ್ದೆ. ಆ ಬೇಳೆನ ಇದಕ್ಕೆ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರೆಡಿ ಮೂಂಗ್ ದಾಲ್. ಮತ್ತು ನಾನು ಅಡುಗೆ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಇನ್ನು ಮಿಕ್ಕಿರುವಂತಹ ಎಲ್ಲ ಬುಕ್ಗಳಿಗೂ ರ್ಯಾಪರ್ ಹಾಕಿ ಲೇಬಲ್ಸ್ ಹಾಕಿ ಮತ್ತು ನೇಮ್ಸ್ ಎಲ್ಲ ಬರೆದು 2 ಬ್ಯಾಗ್ ಹಾಕಿ ಮತ್ತೆ ನಾನು ಹೆಂಗೆ ಬುಕ್ ತೊಗೊಂಡು ಬಂದೋ ಅದೇ ಥರ ತೊಗೊಂಡೋಗಿ ಅವ್ರಿಗೆ ವಾಪಸ್ ಕೊಡಬೇಕು. ಮತ್ತು ಪೆನ್ ಕೊಡಬೇಕು. ಅವ್ರು ಯಾವಾಗ ಖಾಲಿ ಆಗುತ್ತೋ ಅವಾಗವಾಗ ಕೊಡ್ತಾರೆ. ಮತ್ತು ಅವ್ರ ಟೀಚರ್ಸ್ ಬೇರೆ ಅವ್ರಿಗೆ ಕೊಡಬೇಕು, ಇವ್ರ ಟೀಚರ್ಸ್ ಬೇರೆ ಇವ್ರ ಟೀಚರ್ಸ್ಗೆ ಕೊಡಬೇಕು. ಇದಾಗಿತ್ತು ಇವತ್ತಿನ ನನ್ನ ದಿನಚರಿ. ಇದೇ ಥರ ಬ್ಯುಸಿ ಲೈಫು ಡೈಲಿ ಇರುತ್ತೆ. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು.